ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು ಹೇಳ್ತೀನಿ. ಈ ಕಥೆಯಲ್ಲಿ ನಮ್ಮ ಬದುಕಿಗೆ ಒಂದಷ್ಟು ವಿಶೇಷವಾದಂಥ ಬಹಳ ಮುಖ್ಯವಾದಂಥ ಸಂದೇಶಗಳು ಸಿಗುತ್ತೆ. ಹಾಗಾದರೆ ಆ ಕಥೆ ಯಾವುದು, ಆ ಕಥೆಯಿಂದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಸಿಗುವಂಥ ಸಂದೇಶಗಳು ನೀತಿಗಳು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರುವಂಥವ್ರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಏನು ಆ ಸ್ಟೋರಿ, ಆ ಕಥೆ ಏನು ಅಂದರೆ, ಹೀಗೆ ಒಬ್ಬ ಅಜ್ಜಿ ಇರ್ತಾರೆ. ಆ ಅಜ್ಜಿ ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಆಕೆ ಒಂದು ಸೀಟಲ್ಲಿ ಕೂತಿರ್ತಾರೆ. ಆ ಅಜ್ಜಿ ಒಂದು ಸೀಟಲ್ಲಿ ಕೂತಿರ್ತಾರೆ. ಆ ಅಜ್ಜಿ ಪಕ್ಕದ ಒಂದು ಸೀಟು ಖಾಲಿ ಇರುತ್ತೆ. ಅದೇ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂದರೆ ಯಾರೋ ಒಬ್ಬ ಮಹಿಳೆ ಸಾಕಷ್ಟು ಲಗೇಜು ಅಂದರೆ ಸಾಕಷ್ಟು ಚೀಲಗಳನ್ನು ತಗೊಂಡು ಬಂದು ಆ ಸೀಟಲ್ಲಿ ಕೂತ್ಕೋತಾರೆ. ಆಕೆ ಇಟ್ಕೊಂಡಿದ್ದಂಥ ಚೀಲಗಳು, ಬ್ಯಾಗುಗಳು ಎಲ್ಲ ತುಂಬ ದೊಡ್ಡದಾಗಿರ್ತವೆ. ಮತ್ತು ಈ ಪಕ್ಕದಲ್ಲಿ ಕೂತಿರೋಂಥ ಅಜ್ಜಿಗೆ ತುಂಬ ಇರಿಟೇಟ್ ಮಾಡ್ತಾ ಇರುತ್ತೆ. ಅಂದರೆ ಆ ಅಜ್ಜಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಲ್ಲಿ ಕೂತ್ಕೊಳೋದಕ್ಕೆ. ಆದರೂ ಕೂಡ ಆ ಅಜ್ಜಿ ಸ್ವಲ್ಪನೂ ಕೋಪ ಮಾಡ್ಕೊಳೋದಿಲ್ಲ, ನಗ್ನಗ್ತಾನೇ ಇರ್ತಾರೆ. ಇದೆಲ್ಲವನ್ನ ಗಮನಿಸಿದಂಥ ಇನ್ನೊಬ್ಬ ವ್ಯಕ್ತಿ, ಅಲ್ಲೇ ಒಬ್ಬ ಹುಡುಗಿ ನಿಂತಿರ್ತಾರೆ. ಅವರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಈ ಅಜ್ಜಿ ಇಷ್ಟೆಲ್ಲ ಕಷ್ಟ ಆದರೂ ಕೂಡ ಎಷ್ಟು ಖುಷಿಯಾಗಿದ್ದಾರಲ್ಲ, ನಗ್ನಾಗ್ತಾ ಇದ್ದಾರಲ್ಲ, ಪಕ್ಕದಲ್ಲಿರುವಂಥ ಅವರನ್ನ ಏನು ಅಂತಾನೆ ಇಲ್ಲ, ಬೈತಾನೆ ಇಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ ಅಂದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಈ ವ್ಯಕ್ತಿ ಮತ್ತು ಅವ್ರು ಇಟ್ಕೊಂಡಿರೋಂಥ ಎಲ್ಲ ಚೀಲಗಳು, ಬ್ಯಾಗುಗಳು ಎಲ್ಲನೂ ಆ ಅಜ್ಜಿ ಮೇಲೆ ಬೀಳ್ತಾ ಇರುತ್ತೆ. ಅಜ್ಜಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಆದರೂ ಕೂಡ ಅವರು ತುಂಬ ನಗನಾಗ್ತಾ ಇರ್ತಾರೆ. ಇದನ್ನು ಗಮನಿಸಿದಂಥ ಈ ಹುಡುಗಿ ಆ ಅಜ್ಜಿನ ಕೇಳೋದಕ್ಕೆ ಮುಂದಾಗ್ತಾರೆ. ಅಜ್ಜಿ, ನಿಮಗೆ ಇಷ್ಟೆಲ್ಲ ಇರಿಟೇಷನ್ ಆಗ್ತಾ ಇದೆ, ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ, ಆದರೂ ಕೂಡ ನೀವು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಆರಾಮಾಗಿ ಕೂತಿದ್ದೀರಾ, ಮತ್ತು ನಗ್ನಗ್ತಾ ಪ್ರಯಾಣವನ್ನು ಮಾಡ್ತಾ ಇದ್ದೀರಲ್ಲ, ಯಾಕೆ, ಏನು ಅಂತೇಳಿ ಕೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಅವ್ರು ಹೇಳೋ ಅಂಥ ಮಾತು, ಅವ್ರು ಕೊಡೋ ಅಂಥ ಉತ್ತರ ಎಷ್ಟು ಸೊಗಸಾಗಿರುತ್ತಪ್ಪ ಅಂದರೆ, ಅವ್ರು ಹೇಳ್ತಾರೆ, ನಾನು ಎಷ್ಟು ದೂರ ಹೋಗಬೇಕಾಗಿದೆ ಹೇಳಿ, ಇನ್ನೊಂದು ಸ್ವಲ್ಪ ದೂರ ಹೋದರೆ ನನ್ನ ಸ್ಟಾಪ್ ಬಂದುಬಿಡುತ್ತೆ. ನನ್ನ ಸ್ಟಾಪು ಅಂದರೆ ಬಂದ ತಕ್ಷಣ ನಾನು ಇಳ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಯಾರೋ ನಾನು ಯಾರೋ ಗೊತ್ತೇ ಇರಲ್ಲ. ಆದರೆ ನಾವು ಹೋಗೋ ಅಂಥ ಒಂದಿಷ್ಟು ಸಮಯದಲ್ಲಿ, ನಾವು ಹೋಗೋ ಅಂಥ ಒಂದಿಷ್ಟು ಪ್ರಯಾಣದಲ್ಲಿ ನಾವು ಖುಷಿಯಾಗಿರಬೇಕು. ನಾನು ಕೋಪ ಮಾಡ್ಕೊಳೋದ್ರಿಂದ ನನಗೇನೂ ಸಿಗೋದಿಲ್ಲ ಅಲ್ವಾ. ನಾನೇನು ತುಂಬ ದೂರ ಪ್ರಯಾಣ ಮಾಡ್ತಾ ಇಲ್ಲ, ಬರೋ ನೆಕ್ಸ್ಟ್ ಸ್ಟಾಪಲ್ಲಿ ನಾನು ಇಳ್ಕೊಂಡ್ಬಿಡ್ತೀನಿ. ಅಷ್ಟಕ್ಕೋಸ್ಕರ ನಾನು ಯಾಕೆ ಆಕೆ ಮೇಲೆ ಕೋಪ ಮಾಡ್ಕೋಬೇಕು? ಆಕೆ ಮೇಲೆ ಕೋಪ ಮಾಡಿಕೊಂಡು ನಾನು ನನ್ನ ಮನಃಶಾಂತಿಯನ್ನು ಹಾಳು ಮಾಡಿಕೊಂಡು ಈ ಸಮಯವನ್ನು ನಾನು ದುಃಖದಲ್ಲಿ, ನೋವಲ್ಲಿ, ಕೋಪದಲ್ಲಿ ನಾನು ಯಾಕೆ ಕಳಿಬೇಕು? ಇರೋ ಒಂದಷ್ಟು ಸಮಯ, ಇರೋ ಒಂದಿಷ್ಟು ಕಾಲ, ಆ ಕಾಲದಲ್ಲಿ, ಆ ಕ್ಷಣದಲ್ಲಿ ನಾನು ಖುಷಿಯಾಗಿರಬೇಕು. ಇದು ಕೇವಲ ಈ ಬಸ್ಸಲ್ಲೋ, ಯಾವುದೋ ಒಂದು ಟ್ರೈನಲ್ಲೋ ಅಥವಾ ಯಾವುದೋ ಒಂದು ಸ್ಟಾಪಲ್ಲೋ ಇಳಿಯೋ ಅಂಥ ಕಥೆಯಲ್ಲ. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಲ್ವಾ. ಇರೋದು ಒಂದಿಷ್ಟು ದಿನಗಳು ಮಾತ್ರ. ಅಷ್ಟು ದಿನವೂ ನಾವು ಖುಷಿಯಿಂದ ಕಳಿಬೇಕು. ಯಾರು ಯಾವಾಗ ಹೋಗ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ. ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಜೀವನ ಏನೇನು ಕೊಡುತ್ತೋ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾ, ಬಂದದ್ದು ಎಲ್ಲವನ್ನು ಸ್ವೀಕಾರ ಮಾಡ್ತಾ, ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅಂದ್ಕೊಂಡು ಇರೋದ್ರಲ್ಲಿ ಖುಷಿಯಿಂದ ಇರೋ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ಸಣ್ಣ ಸಣ್ಣದ್ರಲ್ಲೇ ತಪ್ಪುಗಳನ್ನು ಹುಡುಕ್ತಾ ಹೋದರೆ, ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಕೋಪ, ಬೇಜಾರು, ಸಿಟ್ಟನ್ನು ಮಾಡಿಕೊಂಡ್ರೆ ಆ ಕ್ಷಣ ನಮ್ಮ ಪಾಲಿಗೆ ಏನು ಕತ್ತಲೆಯಾಗಿರುತ್ತೆ. ಆ ಕ್ಷಣ ನಮ್ಮ ಪಾಲಿಗೆ ದುಃಖ ಅಥವಾ ನೋವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಗನಾಗ್ತಾ ಇರಬೇಕು. ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಾಗೆ, ಸಾಕ್ತಾನೇ ಇರ್ತೀವಿ. ಆದರೆ ಯಾರು ಯಾವಾಗ ಎಲ್ಲಿ ಇಳ್ಕೋತಾರೆ ಅನ್ನೋದು ಆ ಭಗವಂತನಿಗೆ ಮಾತ್ರ ಗೊತ್ತು.
ಅದಕ್ಕೆ ಇರೋವರೆಗೂ ಖುಷಿಯಾಗಿರ್ಬೇಕು. ಇರೋ ಅಷ್ಟು ಕಾಲ ನಗುತ್ತಾ ಎಲ್ಲರ ಜೊತೆ ಬದುಕೋದನ್ನು ಕಲಿಬೇಕು. ಅದಕ್ಕೆ ನಾನು ಈ ನನ್ನ ಜೀವನವನ್ನು ತುಂಬ ಖುಷಿಯಿಂದ ಅನುಭವಿಸ್ಬೇಕು ಅಂತ ಆಸೆ ನನಗಿದೆ. ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಏನೇ ಘಟನೆಗಳು ನಡೆದರೂ ಕೂಡ ನಾನು ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ತಗೋತೀನಿ. ನನಗೆಲ್ಲದರಲ್ಲೂ ಕೂಡ ಖುಷಿಯನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಹೀಗೆ ಇರೋ ಪ್ರಯತ್ನವನ್ನು ಮಾಡು ಅಂತೇಳಿ ಆ ಅಜ್ಜಿ ಆ ಹುಡುಗಿಗೆ ಹೇಳ್ತಾರೆ. ಹೌದಲ್ವಾ? ಅಜ್ಜಿ ಹೇಳಿದ ವಿಷಯ ಎಷ್ಟು ತುಂಬ ಚೆನ್ನಾಗಿದೆ, ಎಷ್ಟು ಸತ್ಯ ಅಲ್ವಾ? ಈ ಜೀವನ ಅನ್ನೋದು ಪ್ರಯಾಣ ಇದ್ದಾಗೆ. ನಾವು ಯಾವಾಗ ಎಲ್ಲಿ ಇಳ್ಕೋತೀವಿ ಅನ್ನೋದು ಗೊತ್ತಿಲ್ಲ. ಆ ಭಗವಂತ ಯಾವಾಗ ಕರ್ಕೋತಾನ ಆತನಿಗೆ ಮಾತ್ರ ಗೊತ್ತು. ಅದಕ್ಕೆ ಕರೆದಾಗ ಹೋಗೋವಂಥ ಜೀವ, ಕರೆದ ತಕ್ಷಣ ಎಲ್ಲವನ್ನ ಬಿಟ್ಟು ಕೇಳದೆ ಹೋಗುವಂಥ ಈ ಜೀವನದಲ್ಲಿ ಇರೋ ಅಷ್ಟು ದಿನ ಖುಷಿಯಾಗಿರಬೇಕು. ಇರೋ ಅಷ್ಟು ದಿನ ಎಲ್ಲರನ್ನ ಖುಷಿ ಪಡಿಸ್ಬೇಕು, ನಾವು ಖುಷಿಯಾಗಿರಬೇಕು. ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸ್ತಾ ಖುಷಿಯಿಂದ ಸಾಕ್ತಾ ಇರಬೇಕು. ಅದಕ್ಕೆ ಯಾರ ಮೇಲೂ ಕೋಪ ಮಾಡ್ಕೊಳೋದು, ಸಿಟ್ಟು ಮಾಡ್ಕೊಳೋದು, ಅಸೂಯೆ, ದ್ವೇಷ ಇವೆಲ್ಲವೂ ನಮ್ಮ ಬದುಕಿಗೆ ನರಕ ಇದ್ದಾಗೆ. ನಮ್ಮ ಬದುಕಿಗೆ ಅವೆಲ್ಲ ಬೇಡದೇ ಇರೋವಂಥ ವಿಚಾರಗಳು. ಅವೆಲ್ಲವನ್ನ ಬಿಡಬೇಕು. ನಾವು ಖುಷಿಯಿಂದ ಪ್ರಯಾಣವನ್ನು ಮಾಡಬೇಕು. ಎಲ್ಲಿ ನಮ್ಮ ನಿಲ್ದಾಣ ಬರುತ್ತೋ, ಎಲ್ಲಿ ಸ್ಟಾಪ್ ಅನ್ನೋದು ಬರುತ್ತೋ ಅಲ್ಲಿ ಇಳಿದು ಬಿಡಬೇಕು ಅಂತೇಳಿ ಆ ಅಜ್ಜಿ ಹೇಳ್ತಾರೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶ, ನಮ್ಮ ಬದುಕಿಗೆ ಸಿಗೋಂಥ ಒಂದು ಒಳ್ಳೆ ಸಂದೇಶ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿ ಅರ್ಥ ಮಾಡಿಕೊಂಡು ನಾವು ಅದೇ ಥರ ಬದುಕ್ತೀವೋ ಆಗ ಮಾತ್ರ ನಮ್ಮ ಬದುಕು, ನಮ್ಮ ಜೀವನ ಸುಂದರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಸಣ್ಣ ಪುಟ್ಟಕ್ಕೂ ಕೋಪ ಮಾಡ್ಕೊಳ್ತಾ, ಎಲ್ಲರಲ್ಲೂ ಕೆಟ್ಟದ್ದನ್ನೇ ಹುಡುಕ್ತಾ, ಸಿಟ್ಟು ಮಾಡಿಕೊಂಡು ದ್ವೇಷ ಸಾಧಿಸ್ತಾ ನಾವು ಹೀಗೆ ಕೂತ್ರೆ ಜೀವನದಲ್ಲಿ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸಿಗೋದು ಕೆಲವೇ ದಿನ. ಆ ಕೆಲವೇ ದಿನಗಳನ್ನು ಕೂಡ ನಾವು ದುಃಖದಲ್ಲಿ, ಕಣ್ಣೀರಲ್ಲೇ ಕಳಿಬೇಕಾಗುತ್ತೆ. ಅದಕ್ಕೆ ಅಂತಹ ಪರಿಸ್ಥಿತಿನ ಯಾರು ತಂದ್ಕೋಬೇಡಿ. ಇರೋ ಒಂದಷ್ಟು ಸಮಯವನ್ನು, ಇರೋ ಒಂದಷ್ಟು ದಿನ ಕಾಲವನ್ನು ಖುಷಿಯಿಂದ ಕಳೀರಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.